ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ 4ನೇ ವರ್ಷದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮಾರ್ಚ್ 22ರಂದು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ನಡೆಯಲಿದ್ದು, ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ ಆಟಗಾರರ ಹರಾಜು ಪ್ರಕ್ರಿಯೆ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಘಟಕದ ಅಧ್ಯಕ್ಷ ಸೂರಜ್ ಹೊಸೂರು, ಪತ್ರಕರ್ತರು ಸುದ್ದಿಯ ಒತ್ತಡದಿಂದ ಹೊರಬಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯಗತ್ಯವಾಗಿದೆ. ಪ್ರತಿದಿನದ ಆಗುಹೋಗುಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪತ್ರಕರ್ತರು ಜನರು ಹಾಗೂ ರಾಜಕಾರಣಿಗಳ ನಡುವೆ ಸೇತುವೆಯಂತೆ ಕೆಲಸ ಮಾಡ್ತಾರೆ. ನಿರಂತರ ಕೆಲಸದ ನಡುವೆ ಬಿಡುವು ಮಾಡಿಕೊಂಡು ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳಬೇಕೆಂದು ಹೇಳಿದರು. ಪಂದ್ಯಾಟಕ್ಕೆ ಇಂದು ನಡೆಯುತ್ತಿರುವಂತಹ ಬಿಡ್ಡಿಂಗ್ ಹಾಗೂ ಲೋಗೋ ಲಾಂಛನ ಕಾರ್ಯಕ್ರಮಕ್ಕೆ ಮೊದಲನೆಯಾಗಿ ಶುಭ ಕೋರುತ್ತಾ, ಈಗಾಗಲೇ ನಮ್ಮ ರಾಕೇಶ್ ಸರ್ ಅವರು ಹೇಳಿದ್ರು, ಒತ್ತಡಗಳ ನಡುವೆ ಬಿಡುವು ಮಾಡಿಕೊಂಡು ಇದೊಂದು ಪಂದ್ಯಾಟ ಆಡ್ತಾ ಇದ್ದಾರೆ ಅಂತ. ಇದು ನಿಜವಾಗ್ಲೂ ಹೌದು. ಯಾಕೆಂತಂದ್ರೆ ಪತ್ರಕರ್ತ ಮಿತ್ರರು ದಿನದ 24 ಗಂಟೆನೂ ಎಚ್ಚರದಿಂದ ಇದ್ದು ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನು ಮಾಡುತ್ತಾ, ರಾಜಕಾರಣಿಗಳು ಜನಸಾಮಾನ್ಯರು ಇವರ ಮಧ್ಯೆ ಒಂದು ಸೇತುವೆಯಾಗಿ ಏನು ಸಮಾಜಕ್ಕೆ ನಿಜವಾದ ಕೊಡುಗೆಯನ್ನು ನೀಡ್ತಾ ಇದ್ದೀರಾ ಅದನ್ನು ನೀವು ಪತ್ರಕರ್ತರು ನೀಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಾರದು. ಅದೇ ರೀತಿ ಬಹುಶಃ ಇವತ್ತಿನ ಕ್ರಿಕೆಟ್ ಮ್ಯಾಚ್ಗೆ ಸಂಬಂಧಪಟ್ಟ ಹೇಳೋದಾದ್ರೆ, ಆ ಕ್ರಿಕೆಟ್ ಎಕ್ಸ್ಪರ್ಟ್ ಆಟಗಾರರಿಗಿಂತ ಉಳಿದವರಿಗಿಂತ ಬಹುಶಃ ಬೌನ್ಸರ್ ಹಾಕೋದ್ರಲ್ಲಿ, 6 ಹೊಡೆಯೋದ್ರಲ್ಲಿ ಪತ್ರಕರ್ತರನ್ನ ಮೀರಿಸೋರು ಯಾರು ಇರ್ಲಿಕ್ಕಿಲ್ಲ. ಯಾಕೆಂತಂದ್ರೆ ನೀವು ಸಮಾಜನ ತಿದ್ದುವಂತವರು. ಇವತ್ತಿನ ಆಟದಲ್ಲಿ ಕೂಡ ನಿಮಗೆ ಶುಭವಾಗಲಿ, ಉತ್ತಮವಾದಂಥ ತಂಡ ಜಯಿಸಲಿ. ಅದೇ ರೀತಿ ಆಟವನ್ನ ತಮಗೆ ಹೇಳುವ ಅವಶ್ಯಕತೆ ಇಲ್ಲ, ಕ್ರೀಡಾ ಮನೋಭಾವವನ್ನು ತಗೊಂಡು ಸಮಾಜಕ್ಕೆ ಮಾದರಿಯಾಗುವಂತೆ ಈ ಒಂದು ಪಂದ್ಯಾಟ ನಡೆಯಲಿ. ಇಂತಹ ಪಂದ್ಯಾಟ ಮುಂದೆ ಸಹ ಅತ್ಯಂತ ಯಶಸ್ಸಾಗಿ ನಡೆಯಲಿ ಅಂತ ಮನಸಾರೆ ಆಗಿ ನಿಮಗೆ ಹಾರೈಸುತ್ತಾ, ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಪ್ರಾಯೋಜಕರಾದ ಉತ್ತಮ್ ಟ್ರೋಫಿ ಅನಾವರಣಗೊಳಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪ್ರೆಸ್ ಕ್ಲಬ್ ವತಿಯಿಂದ ಕ್ರೀಡಾ ಹಬ್ಬ ಆಚರಿಸುವಂತೆ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಈ ಬಾರಿಯ ಬಿಡ್ಡಿಂಗ್ನಲ್ಲಿ ಪಾಲ್ಗೊಂಡ ಎಲ್ಲಾ ತಂಡಗಳಿಗೂ ಶುಭ ಹಾರೈಸಿದರು. ಮಂಜು ಮತ್ತೆ ಅಯ್ಯಪ್ಪ ಸರ್ ಏನು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಈಗ ಟೂರ್ನಮೆಂಟ್ ನಡೆಸ್ತಾ ಇದ್ವಿ, ಟ್ರೋಫೀಸು, ಟಿ ಶರ್ಟ್ಸು ಅಂತೇಳಿ ಮಾಡೋಕ್ಕೆ ನಾನು ಖುದ್ದಾಗಿದ್ದೀನಿ. ಸೊ ನಾನು ಟ್ರೋಫೀಸ್ನ ಕೊಡ್ಬೋದಾ ಅಂತ ಕೇಳಿದಾಗ ಆರಾಮಾಗಿ ಕೊಡ್ಬೋದು ನೀವು ಅಂತ ಹೇಳಿದೆ. ಸೊ ಇದಕ್ಕೂ ಮುಂಚೆ ಏನು ಹೇಳ್ಬೇಕು ಅಂದರೆ, ಕ್ರೀಡೆ ಅಂದರೆ ಬರೀ ಕ್ರಿಕೆಟ್ ಅಲ್ಲ, ಎಲ್ಲ ಥರ ಸೀಮಿತವಾದ ಕ್ರೀಡೆ ಆಗಿರಬೇಕು. ಅಯ್ಯಪ್ಪ ಸರಲ್ಲಿ ನನಗೆ ಕೇಳ್ಕೊಳ್ಳೋದೇನೆಂದರೆ, ಕ್ರೀಡೆ ಹಬ್ಬ ಅಂತೇಳಿ ಒಂದು ಆಚರಿಸ್ಬೇಕಂತೇಳಿ ಮಡಿಕೇರಿನಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಕ್ರೀಡೆ ಹಬ್ಬ ಅಂತ ಒಂದು 5 ದಿವಸದ ಮಟ್ಟಿಗೆ ಇರ್ಬೋದು, 10 ದಿವಸದ ಮಟ್ಟಿಗೆ ಇರ್ಬೋದು, ಬಟ್ ಎಲ್ಲ ಥರದ ಕ್ರೀಡೆ ಇರಬೇಕು. ಕೊಡಗು ಪ್ರೆಸ್ ಕ್ಲಬ್ ಇಂದನೇ ಕ್ರೀಡೆ ಹಬ್ಬ ಅಂತೇಳಿ ನಡೆಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ಅಯ್ಯಪ್ಪ ಸರ್ ಹತ್ರ ಕೇಳ್ಕೊಳ್ತಾ. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಕೆ. ನಿಡುಗಣೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಜಾನ್ಸನ್ ಪಿಂಟೋ, ಪತ್ರಕರ್ತರು ಸದಾ ಸಮಾಜಮುಖಿಯಾಗಿ ಚಿಂತಿಸುತ್ತಾರೆ. ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ದಿನದ 24 ಗಂಟೆಯೂ ಎಚ್ಚರದಿಂದಿರುತ್ತಾರೆ. ಕೆಲವೊಮ್ಮೆ ನಿದ್ರೆ ಇಲ್ಲದೆ ಕೆಲಸ ಮಾಡಬೇಕಾದ ಸಂದರ್ಭವೂ ಬರುತ್ತದೆ. ಎಲ್ಲದಕ್ಕೂ ಪತ್ರಕರ್ತರು ಸಿದ್ಧರಿರುತ್ತಾರೆ ಎಂದರು. ಪ್ರತಿ ವರ್ಷ ಯಶಸ್ವಿಯಾಗಿ ಕ್ರೀಡಾಕೂಟ ನಡೆಸಿಕೊಂಡು ಬರುತ್ತಿರುವುದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. 4 ವರ್ಷಗಳಿಂದ ಒಂದು ಉತ್ತಮವಾಗಿ ಒಂದು ಕ್ರೀಡಾಕೂಟ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ದಿನ ಇಲ್ಲಿ ನಡೆಯುವಂಥ ಒಂದು 6 ತಂಡಗಳಿಗೆ ಸುಮಾರು 150ಕ್ಕಿಂತ ಹೆಚ್ಚಿನ ಒಂದು ತಂಡ ಕಟ್ಟುವ ಒಂದು ಸದಸ್ಯರನ್ನು ಸೇರಿಸಿಕೊಂಡು ಒಂದು ತಂಡ ಕಟ್ಟುವ ಒಂದು ಕಾರ್ಯಾಚರಣೆ ಈಗ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಕೂಡ ಉತ್ತಮವಾದ ಒಂದು ತಂಡವನ್ನು, ಎಲ್ಲ ತಂಡದವರು 6 ತಂಡದವರು ಉತ್ತಮವಾದ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಟೂರ್ನಮೆಂಟ್ ಯಶಸ್ವಿಯಾಗಲಿ ಅಂತ ಹಾರೈಸಿದ ನನ್ನ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನು ಕಾರ್ಯಪ್ಪ ಮಾತನಾಡಿ, ಒತ್ತಡದ ಕೆಲಸ ಕಾರ್ಯಗಳಿಂದ ವಿಶ್ರಾಂತಿ ಪಡೆಯಲು ಕ್ರೀಡೆಗಳು ಸಹಕಾರಿಯಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತನ್ನು ಪ್ರಸ್ತುತ ಕಾಲಘಟ್ಟಕ್ಕೆ ತಕ್ಕಂತೆ ಆಟ ಬಲ್ಲವನಿಗೆ ರೋಗವಿಲ್ಲ ಎಂದು ಬದಲಾಯಿಸಬಹುದಾಗಿದೆ. ನಿತ್ಯ ಕ್ರೀಡೆಯಲ್ಲಿ ತೊಡಗುವುದರಿಂದ ಕ್ರಿಯಾಶೀಲರಾಗಿರಬಹುದು ಎಂದರು. ಈಗ ಪ್ರೆಸ್ ಕ್ಲಬ್ ಇಂದ ನಡೀತಿದೆ, ಮತ್ತೆ ಬ್ಯಾಂಕ್ ಸಹಕಾರ ಬ್ಯಾಂಕ್ ಬರ್ಬೋದು, ಅದರಿಂದ ಕೂಡ ಮುಂದಿನ ಒಂದು ತಿಂಗಳಲ್ಲಿ ಅದಕ್ಕೂ ಕ್ರಿಕೆಟ್ ನಡೀತಾ ಇದೆ. ಮತ್ತೆ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಮಟ್ಟದ ಸೆಟಲ್ ಬ್ಯಾಡ್ಮಿಂಟನ್ ಕೂಡ ಮೇ ತಿಂಗಳಲ್ಲಿ 6 ವೇಳೆಗೆ ನಡೀತಾ ಇದೆ. ಹೀಗೆ ನಮ್ಮ ಒತ್ತಡದ ಬದುಕಿಂದ ಒಂದೊಂದು ಮಧ್ಯೆ ವಿಶ್ರಾಂತಿ ಅಂದರೆ ಒತ್ತಡದಿಂದ ದೂರ ಬರೋದಕ್ಕೆ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತೇವೆ. ಒಂದು ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳಿ. ಅದು ಈಗ ಉಲ್ಟಾಗಿದೆ. ಆಟ ಬಲ್ಲವನಿಗೆ ರೋಗವಿಲ್ಲ ಅಂತ ಮಾಡಬೇಕು, ಊಟ ಬಲ್ಲವನಿಗೆ ಯಾವ ರೋಗನೇ ಇರುತ್ತೆ. ಅದರಿಂದ ಮಧ್ಯೆ ನಾವು ಕೂಡ ಪ್ರತಿದಿನ ಕ್ರಿಕೆಟ್ ಆಡ್ತೇವೆ ಅಂದರೆ ರೋಗ ಬರದೇ ಇರಲಿ ಅಂತ ಹೇಳುವಂಥದ್ದು.
ದಿನನಿತ್ಯ ಆಡಿದ್ರೆ ಎಲ್ಲರೂ ಕ್ರಿಯಾಶೀಲರಾಗಿರ್ತಾರೆ ಅಂತ ಹೇಳುವಂಥದ್ದು. ಅದೇ ರೀತಿ ಪ್ರೆಸ್ ಕ್ಲಬ್ ಅವರು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ತಂಡಗಳಿಗೂ ಶುಭವಾಗಲಿ. ಹಾಗೆ ಉತ್ತಮ್ ಸರ್ ಅವರು ಉತ್ತಮವಾದ ಟ್ರೋಫಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವೇದಿಕೆ ಸೂರ್ಯ ಸರ್, ಜಾನ್ಸನ್ ಪಿಂಟೋ ಕೂಡ ಸಹಕಾರವನ್ನು ನೀಡಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ನಿರ್ದೇಶಕಿ ಬಿಆರ್ ಸವಿತಾ ರೈ ಮಾತನಾಡಿ, ಪತ್ರಕರ್ತರನ್ನು ಒಂದೆಡೆ ಸೇರಿಸುವ ಶಕ್ತಿ ಕ್ರೀಡೆಗಿದೆ. ಪ್ರತಿ ವರ್ಷವೂ ಪ್ರೆಸ್ ಕ್ಲಬ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಕ್ರೀಡಾಕೂಟ ನಡೆಸಿಕೊಂಡು ಬರುತ್ತಿದ್ದು, ಕ್ರೀಡೆಯು ಪತ್ರಕರ್ತರ ನಡುವಿನ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಿದೆ ಎಂದರು. ಸುಮಾರು 15 ವರ್ಷಗಳಿಂದ ಈಚೆಗೆ ಪತ್ರಕರ್ತರ ಎಲ್ಲ ತಂಡಗಳು ಸೇರಿಕೊಂಡು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಕ್ರೀಡೆಯನ್ನ ಹುಟ್ಟಾಕಿದ್ದೆ ಅಜ್ಜಮಳೆ ರಮೇಶ್ ಕುಟ್ಟಪ್ಪ ಸರ್. ನಾ ಪ್ರತಿ ಬಾರಿ ನೆನೆಸ್ತೇನೆ, ಈ ರೀತಿ ಬಿಡ್ಡಿಂಗ್ ಮಾಡೋದ್ರಿಂದ ಇರ್ಬೋದು ಅಥವಾ ಕ್ರೀಡೆಗೆ ಎಲ್ಲ ಪತ್ರಕರ್ತರನ್ನ ಸೇರಿಸುವಂತ ದೂರದೃಷ್ಟಿ ಇಟ್ಕೊಂಡವರು ಅಜ್ಜಮಳೆ ರಮೇಶ್ ಕುಟ್ಟಪ್ಪ ಸರ್. ಅವರನ್ನ ಪ್ರತಿ ಬಾರಿ ನೆನಪಿಗೆ ಬರುತ್ತೆ. ಆರಂಭದಲ್ಲಿ ಬಿಡ್ಡಿಂಗ್ ಹೇಗೆ ಮಾಡುವುದನ್ನೇ ನನಗೆ ಗೊತ್ತಿರಲಿಲ್ಲ. ಹೋಗಿ ಕ್ರಿಕೆಟ್ ಕೂಡ ನಾನು ಇತ್ತೀಚೆಗೆ ಮಹಿಳಾ ಕ್ರಿಕೆಟ್ ನ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಬಹಳ ಹಿಂದೆ ಮಹಿಳಾ ಕ್ರಿಕೆಟ್ ಗಳನ್ನು ಕೂಡ ಯಾರು ನೋಡ್ತಾನೆ ಇರಲಿಲ್ಲ. ಆದ್ರೆ ಕಾಲಘಟ್ಟ ಹೇಗೆ ಬದಲಾಗ್ತಾ ಇದೆ ಅಂತ ಇವತ್ತು ಕೋಟಿಗಟ್ಟಲೆ ಜನ ವೀಕ್ಷಣೆ ಮಾಡುವಂತದ್ದು ಇವತ್ತು ಮಹಿಳಾ ಕ್ರಿಕೆಟ್ ಅನ್ನ. ಬಹುಶಃ ಮೊನ್ನೆ ಕೂಡ ಆಡಿದಂತ ಕ್ರಿಕೆಟ್ ರೋಮಾಂಚನಕಾರಿಯಾಗಿತ್ತು. ಬಹುಶಃ ಇದೆಲ್ಲ ನೋಡ್ಲಿಕ್ಕೆ ಕಾರಣಕರ್ತರಾಗಿದ್ದು ನನಗೆ ಈ ಏನು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಕ್ಲಬ್ ಇರ್ಬೋದು, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇರ್ಬೋದು, ಈ ಎರಡು ಸಂಸ್ಥೆಗಳು ನಡೆಸುವಂತ ಕ್ರೀಡಾಕೂಟದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ನಮಗಿರುವಂತಹ ಸುದ್ದಿಯ ಒತ್ತಡಗಳನ್ನ ಒಂದು ಕಡೆ ಬದಿಗಿಟ್ಟು ನಮ್ಮ ಆರೋಗ್ಯದ ಹಿತದೃಷ್ಟಿ ಜೊತೆಗೆ ನಾವೆಲ್ಲರೂ ಸೇರುವಂತಹ ಒಂದು ಬಾಂಧವ್ಯನ ವೃದ್ಧಿಸಲಿಕ್ಕೆ ಈ ಕ್ರೀಡಾಕೂಟಗಳು ಸಹಕಾರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ವ್ಯಕ್ತಿಗಿಂತ ವ್ಯವಸ್ಥೆ ದೊಡ್ಡದು ಎಂಬಂತೆ ಕ್ರೀಡಾ ಸಂಚಾಲಕ ಮಂಜು ಸುವರ್ಣ ನೇತೃತ್ವದಲ್ಲಿ ಯುವ ಪಡೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದರು. ಈಗಾಗಲೇ 3 ಪ್ರೀಮಿಯರ್ ಲೀಗ್ ಆಗಿದೆ, ಇದು 4ನೇದು. ಇಲ್ಲಿಗಂಟ ನಡೆದಂತಹ 3 ಪ್ರೀಮಿಯರ್ ಲೀಗ್ಗಳು ಸಹ ಅಚ್ಚುಕಟ್ಟಾಗಿ ತುಂಬಾ ಅದ್ದೂರಿಯಾಗಿ ನಡೆದಂತಹ ಪ್ರೀಮಿಯರ್ ಲೀಗ್ಗಳಾಗಿದ್ದು, ಈ ಸಲ ಸಹ ಮಂಜು ಸುವರ್ಣ ಅವರ ಒಂದು ಕನಸು 4ನೇ ಪ್ರೀಮಿಯರ್ ಲೀಗು ಸಹ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ನಾನು ಡೋನರ್ ಸಿಗ್ತಾರೆ ಕಷ್ಟ ಅಂತ ಹೇಳ್ತಾ ಇದ್ದೆ. ಇಲ್ಲ ಮಂಜಣ್ಣ ಹೇಳಿದ್ರು, ಇಲ್ಲ ನೀವು ನೆಗೆಟಿವ್ ಮಾತಾಡ್ತಾ ಇರ್ತೀರ, ಯಾವಾಗಲೂ ಮಾಡೋಣ ಪಾಸಿಟಿವ್ ಆಗಿ ಅಂತ ಹೇಳಿ ತುಂಬಾ ಕಡಿಮೆ ಅವಧಿಯಲ್ಲಿ ಅವರು ನವೀನ್ ಡಿಸೋಜ ಕಾರ್ಯದರ್ಶಿ ಆಗಿರುವಂತಹ ಆದರ್ಶ್ ಇರ್ಬೋದು, ವಿನೋದ್ ಇರ್ಬೋದು, ಮನೋರ್ ಇರ್ಬೋದು, ಸ್ಟ್ಯಾನ್ಲಿ, ಎಲ್ಲರೂ ಸಹ ಒಂದು ಕಮಿಟಿಯವರು ಒಂದು ವ್ಯವಸ್ಥೆ ದೊಡ್ಡದು, ವ್ಯಕ್ತಿ ದೊಡ್ಡವನಲ್ಲ ಅಂತ ಹೇಳಿ ಎಲ್ಲ ಕಮಿಟಿಯವರು ಒಂದು ತಂಡವಾಗಿ ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಎಲ್ಲವನ್ನು ಸಹ ಸರಿ ಮಾಡಿದ್ದಾರೆ. ಅಲ್ಪಾವಧಿಯಲ್ಲಿ ಎಲ್ಲ ಡೊನೇಷನ್ ಸಹ ಕಲೆಕ್ಟ್ ಮಾಡಿ ಟ್ರೋಫಿ ಆಗಿರ್ಬೋದು, ಮ್ಯಾಚ್ಗಿರುವಂತಹ ಎಲ್ಲ ತಯಾರಿನೂ ಸಹ ಒಂದು ಯುವ ಪಡೆ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ಮಂಜು ಅವರಿಗೂ ಮತ್ತು ಎಲ್ಲ ತಂಡದವರಿಗೂ ಸಹ ನಾನು ಕೊಡಗು ಪ್ರೆಸ್ ಕ್ಲಬ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿ ಮಂಜು ಸುವರ್ಣ. ನಾನೊಂದು ಸುಮ್ಮನೆ ಹೆಸರಿಗೊಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀನಿ. ಮಂಜುನ ವೇದಿಕೆಗೆ ಬರಬೇಕು ಅಂತ ಹೇಳಿ ಬೆಳಿಗ್ಗೆನೆ ಕೇಳ್ಕೊಂಡೆ, ಇಲ್ಲ ನಾನು ಬರದೇ ಇಲ್ಲ ಅಂತ ಹೇಳಿದ್ರು. ಕೆಲಸ ಮಾಡ್ತೀನಿ, ನನಗೆ ವೇದಿಕೆ ಎಲ್ಲ ಬೇಡ ಅಂತ ಹೇಳಿ. ಹಾಗೆ ಬಳಿಕ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. 6 ತಂಡಗಳ ಮಾಲೀಕರು ಹಾಗೂ ನಾಯಕರು ಬಿಡ್ಡಿಂಗ್ನಲ್ಲಿ ಪಾಲ್ಗೊಂಡು ರಣತಂತ್ರ ರೂಪಿಸಿ ಬಲಿಷ್ಠ ಆಟಗಾರರನ್ನು ತಂಡಕ್ಕೆ ಖರೀದಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.